ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲಕ್ಕೆ ನಾಳೆ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಪ್ರಮುಖವಾಗಿ ಸಿವಿ ನಾಗೇಶ್ ಅವರು ಅನೇಕ ಅನುಮಾನಗಳನ್ನ ಪೊಲೀಸ್ ತನಿಖೆಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸಿದ್ದಾರೆ. ಸೊ ಇದನ್ನು ಹೇಗೆ ಕೌಂಟರ್ ಮಾಡ್ತಾರೆ ಎಸ್ಪಿಪಿ ಅನ್ನೋದು ಕುತೂಹಲ. ಹಿರಿಯ ವಕೀಲ ಸಿವಿ ನಾಗೇಶ್ ಅವರ ಮೊದಲ ಹಂತದ ವಾದ ಮುಕ್ತಾಯ ಆಗಿದೆ. ಸರ್ಕಾರಿ ಪರ ವಕೀಲರ ಮುಂದಿನ ಸವಾಲುಗಳು ಏನು, ಅಂದ್ರೆ ಮುಂದಿರುವಂತಹ ಸವಾಲುಗಳು ಏನು ಅಂತ ಮಂಗಳವಾರದ ವಾದ ಪ್ರತಿವಾದ ಯಾವ ಆಯಾಮದಲ್ಲಿ ಸಾಗುತ್ತೆ? ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಾದ ಪ್ರತಿವಾದ ಬಹಳ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಒಂದ್ ಕಡೆಗೆ ಸಿವಿ ನಾಗೇಶ್ ಅವರು ಹೇಳ್ತಾ ಇದ್ರು ಕೊಲೆಯಲ್ಲಿ ದರ್ಶನ್ ಪಾತ್ರ ಇದೆ ಅಂತ ಹೇಳೋದಕ್ಕೆ ಯಾವುದೇ ಅಂಶಗಳಿಲ್ಲ, ಇನ್ಫ್ಯಾಕ್ಟ್ ಪೊಲೀಸರ ತನಿಖೆಯಲ್ಲೇ ಲೋಪ ಆಗಿದೆ ಅಂತ ಅವರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಮತ್ತೆ ಹಲವು ಅನುಮಾನಗಳನ್ನ ಶೂ ವಿಚಾರದಲ್ಲಿರ್ಬೋದು, ಆ 37 ಲಕ್ಷ ಡೀಲ್ ಆಯ್ತು ಅನ್ನೋ ವಿಚಾರದಲ್ಲಿರ್ಬೋದು ಎಲ್ಲ ಎತ್ತಿದ್ದಾರೆ. ಅವ್ರ ಪ್ರಕಾರ ಅಲ್ಲೆಲ್ಲವೂ ಕೂಡ ಪೊಲೀಸರು ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ಅನ್ನು ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಇಡೀ ಕೇಸು ಇಟ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ಅಂತ ಅವ್ರು ಹೇಳಿದ್ರು. ಅಂದ್ರೆ ಇಡೀ ಕೇಸಲ್ಲಿ ಸಾಕ್ಷಿಗಳನ್ನ ತಿರುಚೋದ್ರ ಮೂಲಕ ಪೊಲೀಸರೇ ತನ್ನ ಕಕ್ಷಿದಾರನ್ನ ಸಿಕ್ಕಾಕ್ಸಿದ್ದಾರೆ ಅಂತ. ಸೊ ಎಸ್ಪಿಪಿ ಮುಂದಿರುವಂತಹ ಸವಾಲು ಏನು? ಹಾಗಾದ್ರೆ ಆರೋಪಿಗಳ ಸ್ಥಳ ಮಹಜರ್ ತಡವಾಗಿತ್ತು ಯಾಕೆ ಅನ್ನೋದನ್ನ ಹೇಳಬೇಕಾಗತ್ತೆ. ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಹೇಳ್ತಾ ಇದ್ರು ಸ್ಥಳ ಮಹಜರ್ ಪ್ರಕ್ರಿಯೆನೇ ಬಹಳ ಫ್ಯಾಬ್ರಿಕೇಟೆಡ್ ಆಗಿ ಕಾಣಿಸ್ತಾ ಇದೆ, ತುಂಬಾ ಲೇಟ್ ಯಾಕಾಯ್ತು, 9ನೇ ತಾರೀಕಿಗೆ ಕೊಲೆ ಆಗಿದ್ದು ಗೊತ್ತಾದ್ಮೇಲೆ 12ನೇ ತಾರೀಕು 13ನೇ ತಾರೀಕು ರಿಕವರಿ ಅಂತ ಯಾಕೆ ತೋರಿಸಿದ್ರು ಅಂತೆಲ್ಲ ಕೇಳಿದ್ರು. ಈ ಬಗ್ಗೆ ಕೋರ್ಟ್ಗೆ ಮನವರಿಕೆಯನ್ನು ಮಾಡ್ಕೊಡ್ಬೇಕಾಗತ್ತೆ. ಮತ್ತೆ ರಿಮಾಂಡ್ ಅಪ್ಲಿಕೇಶನ್ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ಅದಕ್ಕೂ ಕೌಂಟರ್ ಹೇಗೆ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಪೋಸ್ಟ್ ಮಾರ್ಟಮ್ ತಡವಾದ ಬಗ್ಗೆ ಕೂಡ ಕಾರಣಗಳನ್ನ ತಿಳಿಸಬೇಕಾಗತ್ತೆ. ಮತ್ತೆ ಸಿವಿ ನಾಗೇಶ್ ಅವರು ಎಷ್ಟು ಪಾಪ್ಯುಲರ್ ಲಾಯರು, ಎಸ್ಪಿಪಿ ಪ್ರಸನ್ನ ಕುಮಾರ್ ಇದ್ದಾರಲ್ಲ ಅವ್ರ ಟ್ರ್ಯಾಕ್ ರೆಕಾರ್ಡು ಅಷ್ಟೇ ಚೆನ್ನಾಗಿದೆ. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳನ್ನ ಉಲ್ಲೇಖ ಮಾಡದೇ ಇರೋದಕ್ಕೆ ಕಾರಣ, ಈಗ ಸಿವಿ ನಾಗೇಶ್ ಅವರು ಹೇಳಿದ್ರು ಬರೀ ಒಬ್ಬ ಐ ವಿಟ್ನೆಸ್ ಬಗ್ಗೆ ಮಾತ್ರ ಇವ್ರು ಹೇಳಿದ್ದಾರೆ, ಉಳಿದ ಐ ವಿಟ್ನೆಸ್ಗಳ ಹೆಸರನ್ನು ಹೇಳಿಲ್ಲ. ಅಷ್ಟೊಂದು ಗೌಪ್ಯತೆಯನ್ನು ಕಾಪಾಡುವಂತಹ ಉದ್ದೇಶ ಏನು? ಆ ಥರ ಗೌಪ್ಯತೆ ಕಾಪಾಡೋದಕ್ಕೆ ವಿನಾಯಿತಿ ಇರೋದು ಜಸ್ಟ್ ಕೋಕಾ ಕೇಸ್ನಲ್ಲಿ ಮಾತ್ರ ಅಂತ ಅವರು ವಾದವನ್ನು ಮಂಡಿಸಿದ್ರು. ಇಲ್ಲಿ ಅವರು ಹೇಳಬೇಕಾಗತ್ತೆ ಬರೀ ಮರ್ಡರ್ ಕೇಸ ಇದು ಅಥವಾ ಯಾಕಾಗಿ ಇಲ್ಲಿ ಬೇರೆ ಸಾಕ್ಷಿಗಳನ್ನು ಹೇಳಲಿಲ್ಲ ಅಂತ. ಮತ್ತೆ ರಕ್ತದ ಕಲೆಗಳು ಸಿಕ್ಕಿರೋದಕ್ಕೆ ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಬಗ್ಗೆ ಕೂಡ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು. ಅಂದ್ರೆ ಕ್ರೈಮ್ ಸೀನ್ ನಡೆದ ಜಾಗದಲ್ಲಿ ರಕ್ತದ ಕಲೆಗಳೇ ಸಿಕ್ಕಿಲ್ಲ ಅಂತ FSL ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಪೊಲೀಸರು ರಿಕವರಿ ಮಾಡಿದ್ದೀವಿ ರಕ್ತದ ಕಲೆ ಇರುವಂತಹ ಶೂ ಸಾಮಗ್ರಿ ಅಂತ ಹೇಳಿದ್ದಾರೆ. ಅದನ್ನ ಅವರು ಹೇಗೆ ಸಮರ್ಥವಾಗಿ ಕೌಂಟರ್ ಮಾಡ್ತಾರೆ ಅನ್ನೋದು ಕುತೂಹಲ. ಸಿವಿ ನಾಗೇಶ್ ಕೊಟ್ಟಿರುವಂತಹ ಕಾರಣಗಳು ಜಾಮೀನಿಗೆ ಇರಬಹುದು. ಅಂದ್ರೆ ಎಸ್ಪಿಪಿ ಮುಂದೆ ಇರುವಂತಹ ಸವಾಲುಗಳ ಪೈಕಿ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಅಂತ ಹೆಂಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈಗಾಗಲೇ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ತಯಾರಿನ ಬಹಳ ದೊಡ್ಡ ಮಟ್ಟದಲ್ಲೇ ಮಾಡ್ಕೊಂಡಿದ್ದಾರೆ. SI ವಿನಯ್ ಜೊತೆಗೆ ಪ್ರಮುಖ ಸಾಕ್ಷಿಯಾಗಿ ಅವರನ್ನ ಕನ್ಸಿಡರ್ ಮಾಡಿದಕ್ಕೆ, ಅಂದ್ರೆ ಅವ್ರ ಮೊಬೈಲಲ್ಲಿ ಒಂದಷ್ಟು ವಿಡಿಯೋಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ರಿಕವರಿ ಯಾಕೆ ಮಾಡಿಲ್ಲ ಅಂತೆಲ್ಲ ಕೇಳಿದ್ರು. ಸೊ ಅದನ್ನ ಕೂಡ ಸೀಸ್ ಯಾಕೆ ಮಾಡಿಲ್ಲ, ರಿಕವರಿ ಯಾಕೆ ಮಾಡಿಲ್ಲ ಅಂತೆಲ್ಲ ಕೇಳಿದ್ರು. ಸೊ ಅದಕ್ಕೂ ಕೂಡ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ಹಾಗೆ ಮೋಹನ್ ರಾಜ್ರಿಂದ ಪಡೆದ ಹಣವನ್ನ ಪ್ರದೋಷ್ಗೆ ಕೊಟ್ಟ ಬಗ್ಗೆ ದಾಖಲೆಯನ್ನ ನೀಡಬೇಕು. ಜಸ್ಟ್ ದಾಖಲೆ ಮಾತ್ರ ಅಲ್ಲ, ಇಲ್ಲಿ ಆ ಹಣವನ್ನ ಇವರು ಒಳಸಂಚಿನ ಭಾಗವಾಗಿ ಉಪಯೋಗಿಸಿದ್ದಾರೆ ಹೆಂಗೆ ಅನ್ನೋದನ್ನ ವಿವರಿಸಬೇಕು ಕೋರ್ಟ್ಗೆ. ದಾಖಲೆ ಅಲ್ಲ ಪ್ರಶ್ನೆ ಇರೋದು, ದಾಖಲೆ ಪ್ರಶ್ನೆ ಬರೋದೇ ಇಲ್ಲ. ನೆಕ್ಸ್ಟ್, ಲಭ್ಯವಿರುವಂತಹ CCTVಗಳ ಮೂಲಕ ಆರೋಪಿಗಳು ಕೃತ್ಯವನ್ನ ನಡೆಸಿದ ಸಂದರ್ಭದಲ್ಲಿ ಅಲ್ಲೇ ಇದ್ರು, ಅವರ ಪ್ರೆಸೆನ್ಸ್ ಇತ್ತು ಅನ್ನೋದಕ್ಕೆ ಕೋರ್ಟ್ ಗಮನಕ್ಕೆ ಯಾವ್ದಾದ್ರು ಸಾಕ್ಷಿಗಳನ್ನು ತರ್ತಾರಾ? ಬಿಕಾಸ್ ಸಿವಿ ನಾಗೇಶ್ ಅವರು ಹೇಳ್ತಾ ಇದ್ರು ಬರೀ ಶೆಡ್ಗೆ ಹೋಗೋದ್ರ ಇಮೇಜ್ ಇಟ್ಕೊಂಡು ಇವ್ರು ಬಂದು ನನ್ನ ಕಕ್ಷಿದಾರ ಕೊಲೆಗಾರ ಅಂದ್ರೆ ಒಪ್ಕೊಳಕ್ ಆಗುತ್ತಾ ಅದನ್ನ? ಇದು ಅರೇಬಿಯನ್ ನೈಟ್ಸ್ ತರ ಇದೆ ಕತೆ ಅಂತೆಲ್ಲ ಹೇಳಿದ್ರು.